ಬೊಂಬೆ ಬಳಗದವರು ಮತ್ತು ಶ್ರೀ ಅಣ್ಣಪ್ಪನವರ ಸಹಕಾರದಿಂದ ಇವತ್ತು ನೀವು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೀರಿ. ಖಂಡಿತ ಅಣ್ಣಪ್ಪರವರು ಸದಾ ನಮ್ಮ ಜೊತೆ ಇರ್ತಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು 2-3 ತಿಂಗಳಿಂದ ನಮ್ಮ ಜೊತೆ ಇದ್ದಾರೆ. ಅಣ್ಣಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಒಂದು ಸಮಾಜಮುಖಿ ಕೆಲಸವನ್ನು ಮಾಡುವುದಕ್ಕೆ ಕಾರಣ ಏನು, ಅವರಿಗೆ ಪ್ರೇರಣೆ ಏನು, ಅದರ ಬಗ್ಗೆ ನಾವು ಅವರಲ್ಲಿ ತಿಳ್ಕೊಳ್ಳುವ. ಶ್ರೀ ಅಣ್ಣಪ್ಪನವರೇ, ನಿಮ್ಮ ಈ ಒಂದು ಸೇವಾ ಯೋಜನೆಯಲ್ಲಿ ನೀವು ಪಾಲ್ಗೊಳ್ಳುವಂತೆ ಇಂಥ ಒಂದು ಚಿಕ್ಕ ವಯಸ್ಸಿಗೆ, ಸಾಧಾರಣವಾಗಿ ಚಿಕ್ಕ ವಯಸ್ಸಿನಲ್ಲಿ ಯಾರು ಕೂಡ ಸಾಮಾಜಿಕ ಕಳಕಳಿ ಅಲ್ಲಿ ಬರುವುದಿಲ್ಲ. ಅವರು ಹೆಚ್ಚಾಗಿ ಏನು ಅಂದರೆ ಒಂದು ಎಂಜಾಯ್ ಮಾಡುವಂಥ ಒಂದು ಮೂಡಲ್ಲಿರುವಂಥ ಅಂಥ ಒಂದು ಪ್ರಾಯ ನಿಮ್ಮದು. ಸೊ ಇಂಥ ಟೈಮಲ್ಲಿ ನಿಮಗೆ ಸಮಾಜದ ಉಳಿತು ಕೆಡುಕುಗಳನ್ನು ನೋಡಿ ಸಮಾಜದಲ್ಲಿ ಬರದಲ್ಲಿ ಜೀವನ ಮಾಡುವವರು ನೊಂದವರಿಗೆ ಸಹಾಯ ಮಾಡಬೇಕು ಅಂತ ಒಂದು ಅಭಿಲಾಷೆ, ಅಂತ ಒಂದು ಇಚ್ಛೆ ನಿಮ್ಮಲ್ಲಿ ಬರಲಿಕ್ಕೆ ಕಾರಣ ಏನು, ಅದರ ಪ್ರೇರಣೆ ಏನು? ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು ಏನಿಲ್ಲ, ನಾನು ಅಂದ್ರೆ ಈ ತರ ಮಾಡಲಿಕ್ಕೆ ಕಾರಣ ಏನಂದ್ರೆ ನನ್ನ ತಾಯಿ, ನನ್ನ ಗುರು ಅಂದ್ರೆ ನನ್ನ ತಾಯಿ ನನಗೆ ಕಷ್ಟ ಅಂತ ಏನು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ನಮಗೆ ಕೆಲವರು ಹೇಳ್ತಾರೆ, ತಂದೆ ತಾಯಿ ಆಸ್ತಿ ಮಾಡಿಟ್ರೆ ಮಾತ್ರ ಮಕ್ಕಳು ಒಂದು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ. ಅಂದ್ರೆ ನನ್ನ ತಾಯಿ ನನಗೆ ಆಸ್ತಿ ಮಾಡ್ಲಿಲ್ಲ, ಆದ್ರೆ ನನ್ನನ್ನೇ ಆಸ್ತಿ ಮಾಡಿ ನನಗೆ ಕಷ್ಟ ಅಂದ್ರೆ ಹೇಗೆ ಇರ್ಬೇಕು, ಇನ್ನೊಬ್ಬರಿಗೆ ನಾವು ಹೇಗೆ ದಾನ ಧರ್ಮ ಮಾಡ್ಬೇಕು, ಇನ್ನೊಬ್ಬರ ಕಷ್ಟಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅಂತ ಹೇಳಿ ನನಗೆ ತೋರಿಸಿಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನನ್ನಮ್ಮ ಸಾಯುವಾಗ ಬಂದು ಬಳಗ ಮತ್ತೆ ನಮ್ಮ ಕುಟುಂಬಸ್ಥರು ಯಾರು ಬರಲಿಲ್ಲ. ನನ್ನಮ್ಮ ಸಾಯುವಾಗ ಬಂದದ್ದು, ನನ್ನಮ್ಮ ಯಾರಿಗೆ ಹೆಲ್ಪ್ ಮಾಡಿದ್ದಾರೆ, ಯಾರಿಗೆ ರೋಡಲ್ಲಿ ಇರುವಾಗ ಅವರಿಗೆ ಒಂದು ತುತ್ತು ಅನ್ನ ಕೊಟ್ಟಿದ್ದಾರೆ, ಅಂತವರೇ ಬಂದಿದ್ದು. ನನ್ನಮ್ಮ ಕಲಿಸಿದ ಪಾಠನೇ ನನಗೆ ಸ್ಫೂರ್ತಿ. ಯಾಕಂದ್ರೆ ನಾನು ಚಿಕ್ಕದಿಂದ ನನ್ನ ಅಮ್ಮನೊಟ್ಟಿಗೆ ಕಷ್ಟಪಟ್ಟೆ ಬಂದಿದ್ದು, ಒಂದು ತುತ್ತು ಅನ್ನಕ್ಕೂ ಕೂಡ ಕಷ್ಟಪಟ್ಟಿದ್ದೇನೆ. ಹಾಗೆ ಒಬ್ಬರನ್ನು ನೋಡುವಾಗ ನನ್ನ ಮನಸ್ಸು ತುಂಬಾ ಒಂಥರ ನನ್ನಿಂದ ಏನಾದ್ರೂ ಅವ್ರಿಗೆ ಮಾಡ್ಬೇಕು, ಇಲ್ಲದ್ರೆ ಅವರಿಗೆ ನಾನು ಹೆಲ್ಪ್ ಮಾಡದೆ ಹೋದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಆಗ್ತದೆ. ನನಗೆ ಅವರಿಗೆ ಒಂದು ಹೆಲ್ಪ್ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ನಾನೊಂದು ಯಾವುದಕ್ಕೂ ಕಲಾವಿದರಾಗಿ ನಾನು ಕಲೆಯ ಮೂಲಕ ಜನರಿಗೆ ಏನಾದ್ರೂ ಸಹಾಯ ಮಾಡಬೇಕು. ನನ್ನಲ್ಲಿರುವ ಕಲೆ ನಾನು ವೇಷ ಹಾಕಿ, ನಾನು ಮೇನ್ ಹಾಕೋದು ಜೋಕರ್ ವೇಷ ಹಾಕಿ ಇನ್ನೊಬ್ಬರ ನಗಿಸಿ ಇನ್ನೊಬ್ಬರ ಬಾಳಿಗೆ ನಾವು ಬೆಳಕಾಗಬೇಕು ಅನ್ನೋ ಉದ್ದೇಶದಿಂದ ಒಂದು ಜೋಕರ್ ವೇಷ ಹಾಕಿ ಹಣ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೇವೆ. ಅದರಿಂದ ಮತ್ತೆ ಜನರ ರೆಸ್ಪಾನ್ಸ್ ಕೂಡ ಒಳ್ಳೆ ಬಂತು. ಮತ್ತೆ ಲಾಸ್ಟಿಗೆ ಈಗ ಡಿಫ್ರೆಂಟ್ ಒಂದು ವೇಷ ಹಾಕಿ ಇನ್ನೂ ಸಹ ಜನರನ್ನು ಆಕರ್ಷಿಸಿ, ಅದರಿಂದ ಸ್ವಲ್ಪ ನಮಗೆ ಒಳಗೆ ಬೆವರು, ನಮ್ಮ ಕಷ್ಟ ಏನು ಅಲ್ಲ, ಅದರಿಂದ ಒಬ್ರಿಗೆ ಹೆಲ್ಪ್ ಆಗ್ತದಲ್ಲ, ಆ ಕಾರಣಕ್ಕೆ ನಾವು ಒಂದು ಡಿಫ್ರೆಂಟ್ ಆಗಿ ವೇಷ ಹಾಕಿ ಒಂದು ಸಹಾಯ ಮಾಡುವಂತ ನಾನು ಯೋಚನೆ ಮಾಡಿದ್ದಷ್ಟೇ. ಯೋಚನೆ ಮಾಡಿ ನಮ್ಮ 4 ಹುಡುಗರೊಟ್ಟಿಗೆ ಸೇರಿ ಮಾಡುವ ಅಂತ ಪ್ಲಾನ್ ಮಾಡುವಾಗ ನನಗೆ ಜೀವನದಲ್ಲಿ ಅಂದ್ರೆ ಆಧಾರ ಸ್ತಂಭ ಅಂದ್ರೆ ಒಂದು ಮರಕ್ಕೆ ಬೇರೆ ಹೇಗೆ ಮುಖ್ಯನ ಆ ರೀತಿಯಾಗಿ ನನಗೆ ಲೋಕಸೇವಾ ಟ್ರಸ್ಟ್ ಮತ್ತು ಈ ನೊಂದವರ ಬಾಳಿಗೆ ಆಶ್ರಯ ತಂಡದ ಎಲ್ಲ ಸದಸ್ಯರು ನನ್ನ ಜೊತೆ ಕೈ ಜೋಡಿಸಿ ನನಗೆ ಲೋಕಸೇವಾ ಟ್ರಸ್ಟ್ ನವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಸಹ ಕೂಡ ಅವ್ರು ಹೇಳ್ತಾರೆ ಎಲ್ಲ ನನ್ನಿಂದ ಅಂತ ಹೇಳಿ, ನನ್ನಿಂದ ಏನಿಲ್ಲ, ನಾನು ಖಾಲಿ ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಅವರು. ಯಾಕಂದ್ರೆ ಮರದ ಬೇರು ಗಟ್ಟಿ ಇದ್ರೆ ಮಾತ್ರ ಮರ ಬೆಳೀಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ನನಗೆ ಲೋಕಸೇವಾ ಟ್ರಸ್ಟ್ ನವರು ನನ್ನೊಟ್ಟಿಗೆ ಕೈ ಜೋಡಿಸಿ ಪ್ರತಿಯೊಂದು ಕೆಲಸದಲ್ಲಿ ಸಹ ನಾನು ಬೇರೆ ಕೆಲಸದಲ್ಲಿ ಇದ್ರೆ ನನಗೆ ಖಾಲಿ ವೇಷ ಹಾಕುವ ಕೆಲಸ ಮಾತ್ರ. ಯಾಕಂದ್ರೆ ಪ್ರತಿಯೊಂದು ಅದಕ್ಕೆ ಖಾಲಿ ವೇಷ ಹಾಕಿದ್ರೆ ಮಾತ್ರ ಅದಕ್ಕೆ ಜನರು ರೆಸ್ಪಾನ್ಸ್ ಮಾಡುದಿಲ್ಲ. ಯಾಕಂದ್ರೆ ಒಂದು ಕಡೆಯಲ್ಲಿ ನಮಗೆ ರೆಸ್ಪಾನ್ಸ್ ಅಂದ್ರೆ ಒಂದು ಅವಕಾಶ ಸಿಗ್ಬೇಕಾದ್ರೆ ನಾವು ಅಲ್ಲಿ ಹೋಗಿ ರಾತ್ರಿ ಆಗಲು ಹೋಗಿ ಅವ್ರ ಹತ್ರ ಬೇಡ್ಬೇಕು, ಸರ್ ನಾವು ಹೀಗೆ ಮಾಡ್ತಿದ್ದೀವಿ, ಒಂದು ಮಗುವಿಗೆ ಮಾಡ್ತಿದ್ದೀವಿ, ಒಂದು ಅವಕಾಶ ಕೊಡಿ, ಆ ರೀತಿಯಲ್ಲಿ ಬೇಡ್ಬೇಕು, ಅವರ ಮನವೊಲಿಸಬೇಕು. ಆ ರೀತಿ ಕೆಲಸ ಎಲ್ಲ ಲೋಕಸೇವಾ ಟ್ರಸ್ಟ್ ನ ಎಲ್ಲ ಕಾರ್ಯದರ್ಶಿ ಆಗೋದು ಅಧ್ಯಕ್ಷರು ಹಾಗೆ ಅಲ್ಲಿರುವ ಎಲ್ಲ ಸದಸ್ಯರು ಮಾಡಿದ್ದಾರೆ. ಹಾಗೆ ನಾವು ಈಗ ಒಂದು ಮಗುವಿಗೆ ಒಂದು ಅರ್ಜೆಂಟ್ ಈಗ 4ನೇ ಸೇವಾ ಹಸ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.